ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆಯ ವಿವಸ್ತ್ರ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ ವ್ಯಾನ್ ಹತ್ತುವ ಮುನ್ನವೇ ಈ ಮಹಿಳೆ ರಂಪಾಟವನ್ನ ಮಾಡಿತ್ತು. ವ್ಯಾನ್ ಹತ್ತುವ ಮೊದಲೇ ಈ ಮಹಿಳೆಯೇ ತನ್ನದೇ ಬಟ್ಟೆಯನ್ನ ತಾನೇ ಬಿಚ್ಕೊಂಡು ಮುಂದೆ ಬಂದಿದ್ದಾಳೆ. ವ್ಯಾನ್ ಹತ್ತುವಾಗಲೇ ಬಟ್ಟೆಯನ್ನ ಬಿಚ್ಚಿಕೊಳ್ತಿದ್ರು ಸುಜಾತ. ಪೊಲೀಸ್ ವಾಹನಕ್ಕೆ ಹತ್ತಿಸುವಾಗ ಹೈ ಡ್ರಾಮಾ ಆಗಿದೆ. ವಾಹನ ಹತ್ತುವ ಮುನ್ನ ಸೀರೆಯನ್ನ ಬಿಚ್ಚಿ ಸುಜಾತ ಎಸ್ತಿದ್ದಾರೆ. ತಾನೇ ವಿವಸ್ತ್ರಗೊಳಿಸಿ ಅದನ್ನ ಪೊಲೀಸರ ಮೇಲೆ ಆರೋಪವನ್ನ ಹಾಕಿರುವಂತದ್ದು. ಅರೆಸ್ಟ್ ಮಾಡಕ್ ಹೋದಾಗ ತಪ್ಪಿಸಿಕೊಳ್ಳೋ ಯತ್ನ ಆಗಿದೆ. ಈ ಸಂದರ್ಭದಲ್ಲಿ ತಾನೇ ತನ್ನ ಬಟ್ಟೆಯನ್ನ ಬಿಚ್ಚಿಕೊಂಡು ಪೊಲೀಸರ ಮೇಲೆ ಆರೋಪ ಮಾಡಿದ್ದಾಳೆ ಈ ಸುಜಾತ. ಮಹಿಳೆಯ ರಂಪಾಟದ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಯಾವಾಗ್ಲೂ ಒನ್ ಸೈಡ್ ಸ್ಟೋರಿಯನ್ನ ಕೇಳಬಾರ್ದು ಅಂತ ಹೇಳ್ತಾರೆ. ಇದಕ್ಕೆ ನೋಡಿ, ಯಾಕಂದ್ರೆ ಈ ವಿಜುವಲ್ ಅನ್ನ ನೋಡಿದಾಗ ಪೊಲೀಸರ ತಪ್ಪು ಅನ್ನುವಂಥದ್ದು ಎದ್ದು ಕಾಣಿಸ್ತಿದೆ ಎಲ್ರಿಗೂ. ಆದ್ರೆ ಇದರ ಹಿಂದಿರುವಂತಹ ಸತ್ಯನೇ ಬೇರೆ. ಪೊಲೀಸ್ ವ್ಯಾನ್ ಒಳಗಡೆ ಹಾಕುವಂತಹ ಸಂದರ್ಭದಲ್ಲಿ ಆಕೆ ಒಳಗ್ ಬರೋಕೆ ಕೇಳೋದಿಲ್ಲ. ನಾನು ಒಳಗೆ ಬರೋದಿಲ್ಲ ಅಂತ ಹೇಳ್ಕೊಂಡು ಆ ಸುಜಾತ ಮಹಿಳೆ ಏನಿದ್ದಾಳೆ ದೊಡ್ಡ ಮಟ್ಟದಲ್ಲಿ ರಂಪಾಟವನ್ನೇ ಮಾಡ್ತಾಳೆ. ತನ್ನ ಬಟ್ಟೆಯನ್ನ ತಾನೇ ಬಿಚ್ಕೊಳ್ತಾಳೆ. ವೆಮನ್ ಅನ್ನುವಂತಹ ಒಂದು ವಿಕ್ಟಿಮ್ ಕಾರ್ಡ್ ಅನ್ನ ಇಲ್ಲಿ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾಳೆ. ಸದ್ಯಕ್ಕೆ ಇಲ್ಲಿ ತಪ್ಪು ಯಾರದ್ದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಆ ಮಹಿಳೆಗೆ ತನ್ನ ಬಟ್ಟೆಯನ್ನ ತಾನೇ ಬಿಚ್ಚಿಬಿಟ್ಟು ಅಲ್ಲಿದ್ದಂತಹ ಪೊಲೀಸರ ಮೇಲೆ ಆರೋಪವನ್ನ ಮಾಡಿದ್ದಾರೆ. ತಳ್ಳಾಟ ನೂಕಾಟ ರಂಪಾಟದ ಮಧ್ಯೆ ಬಟ್ಟೆಯನ್ನ ಬಿಚ್ಚಿ ಈ ಮಹಿಳೆ ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನ ಮಾಡಿರುವಂತದ್ದು. ಪೊಲೀಸ್ ವಾಹನವನ್ನ ಹತ್ತುವಾಗ ತನ್ನ ಬಟ್ಟೆಯನ್ನ ತಾನೇ ಆಕೆ ಬಿಚ್ಕೊಂಡಿದ್ದಾಳೆ. ವಿವಸ್ತ್ರವಾಗಿ ಹೋಗಿದ್ದಾಳೆ. ತಾನೇ ವಿವಸ್ತ್ರಗೊಳಿಸಿ ಕಾಕಿ ಮೇಲೆ ಆರೋಪ ಮಾಡುವಂತದ್ದು ಎಷ್ಟು ಸರಿ ಹಾಗಾದ್ರೆ? ಈಗ ಇಲ್ಲಿ ಬಿಜೆಪಿಗರು ಕೂಡ ಕಿಡಿಕಾರೋಕೆ ಶುರು ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ, ಪೊಲೀಸರನ್ನ ನಮ್ಮ ಕಾರ್ಯಕರ್ತರ ಮುಂದೆ ಛೂ ಬಿಡುವಂತಹ ಕೆಲಸ ಮಾಡ್ತಾ ಇದೆ ಅಂತ. ಆದ್ರೆ ಇಲ್ಲಿ ಅಸಲಿ ಸತ್ಯನೇ ಬೇರೆ ಇದೆ. ಆ ಮಹಿಳೆಯೇ ಇಲ್ಲಿ ತನ್ನ ಬಟ್ಟೆಯನ್ನ ತಾನೇ ಬಿಚ್ಕೊಂಡು ಹೈ ಡ್ರಾಮಾ ನಡೆಸಿದ್ದಾಳೆ. ನಮ್ಮ ಪೊಲೀಸರೇನಿದ್ದಾರೆ ಬಟ್ಟೆಯನ್ನ ಬಿಚ್ಚಿ ಥಳಿಸಿಲ್ಲ. ಮಹಿಳೆ ಮೇಲೆ ಹಲ್ಲೆ ಆಗಿಲ್ಲ. ಆ ಮಹಿಳೆಯ ಬಟ್ಟೆಯನ್ನ ಬಿಚ್ಕೊಂಡಿದ್ದಾಳೆ. ನ್ಯೂಸ್ 18ಗೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಶಿಕುಮಾರ್ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಪೊಲೀಸರು ಆಕೆಯನ್ನ ಬಟ್ಟೆಯನ್ನ ಬಿಚ್ಚಿ ಅವಳಿಗೆ ಥಳಿಸುವಂತಹ ಕೆಲಸವನ್ನು ನಮ್ಮ ಪೊಲೀಸರು ಮಾಡಿಲ್ಲ. ಆಕೆಯ ದೊಡ್ಡ ಹೈ ಡ್ರಾಮಾ ಮಾಡಿದ್ದಾಳೆ. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಮಹಿಳೆಯನ್ನು ಬಂಧಿಸಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅದರಲ್ಲೂ ಏನು ರೀತಿಯಲ್ಲಿ ಕರ್ಕೊಂಡು ಹೋಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಸಹ ಕಾರಣವಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು? ಅಲ್ಲ, ಈ ಒಂದು ಪ್ರಕರಣದಲ್ಲಿ ಏನು ಆರೋಪ ಮಾಡಿದ್ದಾರೆ, ಪೊಲೀಸರು ವ್ಯವಸ್ಥೆಗೊಳಿಸಿದ್ದಾರೆ ಅನ್ನುವಂಥದ್ದು ಅದು ಸಂಪೂರ್ಣ ಸುಳ್ಳು. 1ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅದರಲ್ಲಿ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರಲ್ಲಿದ್ದಂಥ ಗೊಂದಲ ಮತ್ತು ಭಿನ್ನಾಭಿಪ್ರಾಯದಿಂದ ಅಲ್ಲಿ ಗಲಾಟೆ ಆಗಿದೆ. ಗಲಾಟೆ ಆದಮೇಲೆ 3 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಆ 3 ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ಅತ್ಯಂತ ಗಂಭೀರ ಆರೋಪ ಮಾಡಿದ್ರ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರು ಆ ಲೇಡಿಯಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ಕುಟುಂಬ ಸದಸ್ಯರು, ಆಕೆ ಅಕ್ಕಪಕ್ಕದ ಮನೆಯವರು, ಆಕೆ ಬೆಂಬಲಿಗರು ಇವರೆಲ್ಲ ಗೊಂದಲ ಕ್ರಿಯೇಟ್ ಮಾಡಿಬಿಟ್ಟು ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅರೆಸ್ಟ್ ಅವಾಯ್ಡ್ ಮಾಡುವಂಥದ್ದು, ತಪ್ಪಿಸ್ಕೊಳುವಂಥದ್ದು ಇದೆಲ್ಲ ಸಾಧ್ಯತೆ ಇದೆ ಅಂತಂದು ಸುಮಾರು 10 ಜನ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳನ್ನು ಕರ್ಕೊಂಡೋಗಿ ಆಕೆನ ವಶಕ್ಕೆ ತೊಗೊಂಡಿದ್ದಾರೆ. ವಶಕ್ಕೆ ತೊಗೊಂಡೋಗಿ ಗಾಡಿ ಹತ್ತುವಂಥ ಸಂದರ್ಭದಲ್ಲಿ ಆಕೆ ವಿವಸ್ತ್ರಗೊಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾಳೆ. ಅದನ್ನು ಓವರ್ ಪವರ್ ಮಾಡಿ ನಮ್ಮ ಸಿಬ್ಬಂದಿಗಳು ಒಳಗೆ ಕರ್ಕೊಂಡೋಗಿದ್ದಾರೆ. ಒಳಗೆ ತೊಗೊಂಡೋದ್ಮೇಲೆ ಆಕೆ ಏಕಾಏಕಿ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಆಗ ಸ್ಥಳೀಯರ ಸಹಾಯದಿಂದ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಬೇರೆ ಒಂದು ನೈಟಿಯನ್ನು ತರಿಸ್ಬಿಟ್ಟು ಆಕೆಗೆ ಹಾಕಿರುವಂಥದ್ದು, ಒಂದು ಬಟ್ಟೆ ತರಿಸಿ ಹಾಕಿರುವಂಥದ್ದಾಗಿದೆ. ಆಕೆಯ ಮಾನ ಮುಚ್ಚುವಂಥ ಕೆಲಸ ಮಾಡಿದ್ದೇವೆ ಹೊರತು ಆಕೆಯನ್ನು ವಿವಸ್ತ್ರಗೊಳಿಸುವಂಥ ಕೆಲಸ ನಮ್ಮ ಯಾವ ಅಧಿಕಾರಿ ಸಿಬ್ಬಂದಿಗಳು ಮಾಡಿಲ್ಲ. ಪೊಲೀಸರು ಸುಪರ್ದಲ್ಲಿದ್ದಾಗ ಈ ರೀತಿ ಘಟನೆ ಯಾವ ರೀತಿ ಆಯ್ತು ಅಂತ ಸಾಕಷ್ಟು ಇದು ಒಂದು ರೇರೆಸ್ಟ್ ಆಫ್ ದಿ ರೇರ್ ಇನ್ಸಿಡೆಂಟು. ಯಾಕೆಂದರೆ ನಾವು ಈ ಪುರುಷ ಆರೋಪಿಗಳಿದ್ದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅವ್ರು ಖುದ್ದು ಆತ್ಮಹತ್ಯೆ ಪ್ರಯತ್ನ ಮಾಡುವಂಥದ್ದು, ಚಾಕುಲ್ ಕೈ ಕೊಯ್ಕೊಡುವಂಥದ್ದು ಅಥವಾ ವಿಷ ಕುಡಿಯುವಂಥದ್ದು ಅಥವಾ ತಪ್ಪಿಸ್ಕೊಂಡು ಬಿಲ್ಡಿಂಗಿಂದ ಎಗರುವಂಥದ್ದು, ಹೋಗ್ತಿರೋ ಗಾಡಿಯಿಂದ ಓಡೋಗುವಂಥದ್ದು ಈ ಥರದ್ದೆಲ್ಲ ನಾವು ಗಮನಿಸಿದ್ದೀವಿ. ಆದರೆ ಮಹಿಳೆ ಒಬ್ಬರು ಈ ಥರ ಮಾಡ್ಕೊಂಡಿರುವಂಥದ್ದು ನನಗೂ ಹೆಚ್ಚು ಎಲ್ಲೂ ಗಮನಿಸಿಲ್ಲ. ಅವ್ರನ್ನ
ಅರೆಸ್ಟ್ ಮಾಡುವಂಥದ್ದು ಮತ್ತು ಈಗ ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಆಕೆ ಇದ್ದಾರೆ. ನಮ್ಮ PSI ಒಬ್ಬರಿಗೆ ಹೊಟ್ಟೆ ಭಾಗಕ್ಕೆ ಕಚ್ಚಿದಾಳೆ ಆಕೆ. ಅದು ಫೋಟೋಸು ಇಂಜುರೀಸ್ ಎಲ್ಲ ನೋಡಿದೆ ನಾನು. ಮತ್ತು ನಮ್ಮ 4 ಜನ ಮಹಿಳಾ ಸಿಬ್ಬಂದಿಗಳ ಜೊತೆ ತುಂಬ ಫೋರ್ಸಾಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿ ಹಲ್ಲೆ ಮಾಡಿದ್ದಾಳೆ. ಸೊ ಈ ಥರದ್ದು ಆಗಬಾರ್ದು. ಈಗ ನಾವು ಕೈಗೊಂಡಿರೋ ಕ್ರಮದ ಬಗ್ಗೆ ಯಾರಿಗಾದ್ರೂ ಅಸಮಾಧಾನ ಇದ್ದರೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಸೂಕ್ತ ವೇದಿಕೆಯಲ್ಲಿ ಅದನ್ನು ಪ್ರಶ್ನೆ ಮಾಡಬೇಕು. ಅದು ಬಿಟ್ಟು ಈ ಥರ ಮಾಡಿರುವಂಥದ್ದು ಅತ್ಯಂತ ಬೇಸರ ತರಿಸುವಂಥದ್ದು. ಯಾಕಂದರೆ ಒಬ್ಬ ಆರೋಪಿತ ಮಹಿಳೆನ ಅರೆಸ್ಟ್ ಮಾಡಲಿಕ್ಕೆ 10 ಜನ ಮಹಿಳಾ ಸಿಬ್ಬಂದಿಗಳು ಹೋದಂಥ ಸಂದರ್ಭದಲ್ಲೂ ಈ ರೀತಿ ಆರೋಪಗಳು ಬರುತ್ತೆ ಅಂತಂದರೆ ನಾವು ತುಂಬ ಬೇಸರ ಆಗುತ್ತೆ. ಆಕೆ ಮೇಲೆ ಎಷ್ಟು ಪ್ರಕರಣ ಇದೆ ಸರ್ ಈವರೆಗೆ ಒಟ್ಟು 9 ಪ್ರಕರಣಗಳಿದೆ. ಈಗ 1ನೇ ತಾರೀಕಿಂದನೇ ಅಲ್ಲಿ ಸ್ಥಳೀಯರಿಗೆ ಬೇರೆಯವರಿಗೆ ತೊಂದರೆ ಕೊಟ್ಟಿದ್ದು ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು. ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕಚ್ಚಿ ರಕ್ತಗಾಯಗಳನ್ನು ಮಾಡಿರುವಂಥದ್ದು, ಅದರದ್ದು ಒಂದು ಪ್ರಕರಣ ಸೇರಿದಂತೆ ಹಳೆ ಕೇಸ್ಗಳು 5 ಸೇರಿದಂತೆ ಒಟ್ಟು 9 ಪ್ರಕರಣಗಳಿದ್ದಾವೆ. ವಿಡಿಯೋ ಯಾರು ಮಾಡಿದರು, ಆಮೇಲೆ ಯಾರು ವೈರಲ್ ಮಾಡಿದರು, ಅದೆಲ್ಲವನ್ನು ನಾನು ತನಿಖೆಯನ್ನು ಮಾಡೋಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡ್ತೀನಿ. ಮತ್ತು ಪ್ರತ್ಯೇಕ ಪ್ರಕರಣ ದಾಖಲು ಮಾಡೋ ಅವಶ್ಯಕತೆ ಬಿದ್ದರೆ ಅದನ್ನು ದಾಖಲು ಮಾಡ್ತೀನಿ. ಇದು ಆರೋಪಿತ ಮಹಿಳೆ ಇರ್ಬೋದು ಅಥವಾ ಸಾಮಾನ್ಯ ಮಹಿಳೆ ಇರ್ಬೋದು, ಅವರ ಮಾನಹಾನಿಯಾಗುವಂಥ ಯಾವುದೇ ಒಂದು ವಿಡಿಯೋನ ಯಾರು ವೈರಲ್ ಮಾಡೋದು ತಪ್ಪಾಗುತ್ತೆ. ಅದು ಯಾವ ರೀತಿ ಇವಾಗ ಮಾಧ್ಯಮಗಳಲ್ಲಿ ಅದನ್ನೆಲ್ಲ ಕವರ್ ಮಾಡಿದ್ದೀನಿ. ಆದರೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ, ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಗೆ ಸರ್ಕ್ಯುಲೇಟ್ ಆಗಿರುವಂಥದ್ದು ನೋಡಿದ್ದೀನಿ. ಹಾಗಾಗಿ ಒಂದು ಪ್ರತ್ಯೇಕ ಪ್ರಕರಣ ಅಗತ್ಯ ಬಿದ್ದರೆ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡುವಂಥ ಕೆಲಸ ಮಾಡ್ತೀನಿ. ಇದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾತಾಗಿದೆ. ಒಟ್ಟಾರೆ ಏನು ಪೊಲೀಸರು ವ್ಯವಸ್ಥೆಗೊಳಿಸಿಲ್ಲ, ತಾನಾಗಿಯೇ ವ್ಯವಸ್ಥೆ ಮಾಡ್ಕೊಂಡಿದ್ದಾಳೆ. ಆದರೂ ಸಹ ನಾವು ಆಕೆ ಮಾನ ಮುಚ್ಚಿಕೊಂಡು ನಾವು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಡುವಂಥ ಕೆಲಸ ಮಾಡಿದ್ವಿ ಅನ್ನೋ ಒಂದು ಮಾತು ಅವರದಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಇನ್ನು ಹುಬ್ಬಳ್ಳಿಯ ಕೇಸ್ ಬಗ್ಗೆ ಪೊಲೀಸರು ಮತ್ತು ಸರ್ಕಾರದ ಮೇಲೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಭಾವನಾತ್ಮಕವಾಗಿ ನಾವು ಕೆಲಸ ಮಾಡಬೇಕಾಗಿರೋದು ಅತ್ಯವಶ್ಯ. ಮಹಿಳೆಯರಿಗೆ ಏನೇ ಆರೋಪ ಇರಲಿ, ಏನೋ ಒಂದು ಕ್ರೈಮು ಮಾಡಿದ್ರೂ ಸಹ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟು ಅದು ಕಾನೂನಿನ ಒಂದು ರೀತಿಯಲ್ಲಿ, ಕಾನೂನು ಅಡಿಯಲ್ಲಿ ನಡಿಬೇಕಾಗಿರೋದು ಅತಿ ಅವಶ್ಯ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ರೀತಿ ಪ್ರಕ್ರಿಯೆ ನಡಿಬೇಕಾಗಿದೆ. ಬೇರೆಯವ್ರು ಏನೇ ಮಾಡಿದ್ರು ಕಾನೂನು ಕಾಪಾಡುವಂಥದ್ದೇನು ವ್ಯವಸ್ಥೆ ಇದೆ, ಅವರು ಭಾಳ ಗಾಂಭೀರ್ಯತೆಯಿಂದ ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ. ಈ ಘಟನೆ ಈಗಲೇ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ಸುದ್ದಿಯಲ್ಲಿ ಅತ್ಯಂತ ಒಂದು ಖಂಡನೀಯ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಅವರು ಒಂದು ಕಾನೂನುಬದ್ಧ ರೀತಿಯಲ್ಲಿ ಕ್ರಮ ತಗೊಂಡ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವ್ಯವಸ್ಥರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಮಾತನಾಡಿದ್ದಾರೆ, ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ. ಡಿವೈಎಸ್ಪಿಯಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದೀನಿ, ವರದಿಯನ್ನ ಕೇಳಿದ್ದೀನಿ. ವ್ಯಾನ್ ಹತ್ತುವಾಗ ಮಹಿಳೆಗೆ ಬಟ್ಟೆ ಬಿಚ್ಚಿದ್ದಾಳೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಡಿವೈಎಸ್ಪಿ ಅವರು ಎಲ್ಲಾ ರೀತಿಯಲ್ಲೂ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಹಿಳೆಯ ಮೇಲೆ ಹಲ್ಲೆ ಆಗಿದ್ರೆ ನಾವು ಅದಕ್ಕೆ ತಕ್ಕನ ಹಾಗೆ ಕ್ರಮವನ್ನ ಕೈಗೊಳ್ತೀವಿ ಅಂತ ನ್ಯೂಸ್ 18ಗೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸ್ ಅವ್ರಿಗೆ ಮಾತಾಡಿದ್ದೀನಿ, ನಾನು ಅಲ್ಲಿ ಡಿವೈಎಸ್ಪಿ ಅವ್ರಿಗೆ ಮಾತಾಡಿದೆ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ವರದಿಯನ್ನ ತಗೊಂಡಿದ್ದೀನಿ. ಅದು ತಾನೇ ಹೆಣ್ಣು ಮಗಳು ತಾನೇ ಬಟ್ಟೆಯನ್ನ ಬಿಚ್ಚಿ ಆ ಥರ ಅಲ್ಲಿ ಒಂದು ಪೊಲೀಸ್ ವ್ಯಾನಲ್ಲಿ ಗಲಾಟೆ ಮಾಡಿದ್ರು ಅಂತ ಅವ್ರು ಹೇಳಿದ್ರು. ಮತ್ತೆ 6 ರಿಂದ 7 ಸಿಬ್ಬಂದಿಗಳು ಹೆಣ್ಣು ಮಕ್ಕಳೇ ಹೋಗಿದ್ದಾರೆ ಅವಳನ್ನ ಅರೆಸ್ಟ್ ಮಾಡಲಿಕ್ಕೆ. ಬಟ್ ಪೊಲೀಸಲ್ಲಿ ಗಾಡಿ ಓಡಿಸ್ಲಿಕ್ಕೆ ಒಬ್ರು ಮತ್ತೆ ಇನ್ನೊಂದು ಪುರುಷ ಪೊಲೀಸ್ ಅವ್ರ ಜೊತೆಯಲ್ಲಿ ಹೋಗಿದ್ರಿಂದ ಅವಳು ಆ ವ್ಯಾನಲ್ಲಿ ಅಷ್ಟೊಂದೆಲ್ಲ ಗಲಾಟೆ ಮಾಡಬೇಕಾದ್ರೆ ಅವರು ಅಸಿಸ್ಟ್ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ತರ ಮಾಡಿಲ್ಲ. ಬಟ್ಟೆ ಬಿಚ್ಚಿದ್ದು ಆ ಹೆಣ್ಣು ಮಗಳೇ ಸ್ವತಃ ಬಿಚ್ಚಿ ಅವಳು ಗಲಾಟೆ ಮಾಡ್ತಾ ಇದ್ದಿದ್ದು. ಇದಕ್ಕೆ ಮುಂಚೆನೂ ಈ ಹೆಣ್ಮಗಳ ಮೇಲೆ ನಾನಾ ಕೇಸ್ಗಳು ಇದಾವಂತೆ ಸ್ಟೇಷನ್ ಅಲ್ಲಿ. ಇದೂ ಸಹ 307 ಸೆಕ್ಷನ್ ಆ ಸೆಕ್ಷನ್ ಮೇಲೆ ಅವಳ ಮೇಲೆ ಕೇಸ್ ಆಗಿರೋದ್ರಿಂದ ಅವಳನ್ನ ಅರೆಸ್ಟ್ ಮಾಡ್ಕೊಂಡು ಬರಕ್ಕೆ ಪೊಲೀಸ್ ಅವ್ರು ಹೋಗಿರೋದು. ಮತ್ತೆ ಆ ಹೆಣ್ಣುಮಗಳ ಮೇಲೂ ಇನ್ನೊಂದು ಈ ಪೊಲೀಸ್ ಕೇಸ್ ಹಾಕಿರೋದು ಒಂದು ಹೆಣ್ಣುಮಗಳೇ. ಸೊ ಹಾಗಾಗಿ ಇದರಲ್ಲಿ ನಮ್ದು ಯಾವುದೇ ತರದ್ದು ಇಲ್ಲ. ಮತ್ತೆ ಈ ಅವರು ಜುಡಿಷಿಯಲ್ ಕಸ್ಟಡಿ ಇದ್ದಾಗ ನಾವು ಪೊಲೀಸ್ ಅವ್ರು ಏನಾದ್ರು ಮಾಡಿದ್ರೆ ಅವಳು ಹೇಳಬೇಕಾಗಿತ್ತು, ಅದು ಯಾವುದೂ ಹೇಳಿಲ್ಲ. ಈ ವಿಡಿಯೋ ವೈರಲ್ ಆದ್ಮೇಲೆನೆ ಈ ತರ ಎಲ್ಲ ಆ ಪೊಲೀಸ್ ಅವರು ನಾವು ತಡೆಯೋದನ್ನ ಆ ವಿಡಿಯೋದಲ್ಲಿ ನೋಡಿದಾಗಿಂದ ಬೇರೆಯವರೆಲ್ಲ ಪೊಲೀಸ್ ಅವರೇ ಏನೋ ಮಾಡಿದ್ದಾರೆ ಅನ್ನೋ ತರ ಆರೋಪ ಮಾಡಿದ್ದಾರೆ ಅಂತ. ಪಕ್ಷಾತೀತವಾಗಿ ಆ ಹೆಣ್ಣು ಮಗಳಿಗೆ ಏನಾದ್ರೂ ಅನ್ಯಾಯ ಆಗಿದ್ರೆ ನಾನು ಆ ಹೆಣ್ಣು ಮಗಳ ಪರಾನೆ. ಇನ್ನು ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆಯ ವ್ಯವಸ್ಥರ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿವರಣೆಯನ್ನ ಕೇಳಿದ್ದಾರೆ. ಯಾವ ರೀತಿ ಘಟನೆ ಆಯಿತು, ವ್ಯವಸ್ಥರ ಆಗೋದಕ್ಕೆ ಕಾರಣ ಯಾರು, ಪೊಲೀಸರ ಅಥವಾ ಮಹಿಳೆಯ,
ಎಲ್ಲ ಆಯಾಮದಲ್ಲೂ ತನಿಖೆ ಆಗ್ತಿದ್ಯಾ, ಆಕೆಯನ್ನ ಯಾಕಾಗ ಅರೆಸ್ಟ್ ಮಾಡಿದ್ದಾರೆ, ಎಲ್ಲ ಆಂಗಲ್ ನಲ್ಲೂ ಕೂಡ ಈಗ ಗೃಹ ಸಚಿವರು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಈ ಮಹಿಳೆ ಅನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಅಸ್ತ್ರವಾಗಿ ಪ್ರಯೋಗಿಸೋದಕ್ಕೆ ಮುಂದಾದ್ಲ ಹೇಗೆ, ಆಕೆಯೇ ಬಟ್ಟೆಯನ್ನ ತೆಕ್ಕೊಂಡು ಒಳಗಡೆ ಹೋಗಿದ್ದ ಹೇಗೆ ಅಂತ? ಧನುಶ್ರೀ, ಇಲ್ಲಿ ಮುಖ್ಯವಾಗಿ ಏನಂದ್ರೆ ಈ ಹಿಂದೆನೂ ಸಹ ಆಕೆಯ ಮೇಲೆ ಹಲವಾರು ಪ್ರಕರಣಗಳಿದ್ವು, 5 ಪ್ರಕರಣಗಳಿದ್ವು ಮತ್ತು ಏನು ಈ ವರ್ಷದಲ್ಲಿ ಒಟ್ಟು 4 ಪ್ರಕರಣಗಳು ದಾಖಲಾಗಿದ್ದಾವೆ. ಈಕೆ ಈ ರೀತಿ ವರ್ತನೆ ಮಾಡ್ತಾಳೆ ಅನ್ನೋ ಒಂದು ಹಿನ್ನೆಲೆಯಲ್ಲಿನೇ 10ಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ ಸಿಬ್ಬಂದಿ ಜೊತೆ ಆ ಒಂದು ಬಂಧನಕ್ಕೆ ತೆರಳಲಾಗಿತ್ತು. ಆದರೆ ಈ ಸಂದರ್ಭದಲ್ಲಿ ಏನು ಪೊಲೀಸ್ ವ್ಯಾನ್ ಹತ್ತಬೇಕಾದ ಅಂಥ ಸಂದರ್ಭದಲ್ಲಿ ಆಕೆ ಮೇಲೆ ಬಟ್ಟೆಗಳಿತ್ತು. ಯಾವಾಗ ಒಳಗೆ ಹೋಗ್ತಾಳೆ, ಒಳಗೆ ಹೋದ ನಂತರ ಏನಂದರೆ ಆಕೆ ಏಕಾಏಕಿ ಆ ಬಟ್ಟೆಗಳನ್ನ ಕಳಿಸ್ಕೊಳ್ತಾಳೆ ಮತ್ತು ಪೊಲೀಸರನ್ನ ಕಚ್ಚುವಂತಹ ಮತ್ತು ಪೊಲೀಸರ ಮೇಲೆ ಅಸಾಲ್ಟ್ ಮಾಡುವಂತಹ ಒಂದು ಕೆಲಸ ಕೈ ಹಾಕ್ತಾಳೆ. ಆ ಸಂದರ್ಭದಲ್ಲಿ ಪೊಲೀಸರು ಸಹ ಏನು ಆಕೆನ ಇದು ಮಾಡುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಆಕೆಗೆ ಏನು ಬೇರೆ ಒಂದು ಬಟ್ಟೆನ ತರಿಸಿ ಒಂದು ಆಕೆಗೆ ಹಾಕಿದ ನಂತರ ಆಕೆಗೆ ಪೊಲೀಸ್ ಠಾಣೆ ಕರ್ಕೊಂಡೋಗಿ ಮೊದಲು ಏನು ಕಿಮ್ಸ್ ಕರ್ಕೊಂಡೋಗಿ ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಒಟ್ಟಾರೆ ಇದು ಒಂದು ಏನು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿನ ದೃಶ್ಯಗಳಿರ್ಬೋದು ಮತ್ತು ಅಲ್ಲಿನ ನಡೆದ ಬೆಳವಣಿಗೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಾರೆ ಏನು ಆ ಒಂದು ಪೊಲೀಸರು ನಡ್ಕೊಂಡ ರೀತಿ ಬಗ್ಗೆ ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಮತ್ತೊಂದು ಕಡೆ ಏನು ಒಂದೇನು ಆ ಮಹಿಳೆನೇ ಈ ರೀತಿ ಮಾಡ್ಕೊಂಡಿರೋದ್ರ ಬಗ್ಗೆನೂ ಸಹ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಧನುಶ್ರೀ, ಥ್ಯಾಂಕ್ ಯು ಶಿವರಾಮ ಸುಂಡಿ, ತಮ್ಮೆಲ್ಲ ಮಾಹಿತಿಗಾಗಿ ಗಮನಿಸ್ತಾ ಹೋಗಬಹುದು. ಇಲ್ಲಿ ಶಶಿಕುಮಾರ್ ಕೂಡ ಒಂದು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಆ ಮಹಿಳೆಯನ್ನ ನಾವು ಕರ್ಕೊಂಡು ಬರ್ತೀವಿ, ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಸುಮಾರು 7 ರಿಂದ 8 ಜನ ಮಹಿಳಾ ಪೊಲೀಸರೇ ಅಲ್ಲಿದ್ರು. ಆ ಸಂದರ್ಭದಲ್ಲಿ ಆಕೆಯನ್ನ ವ್ಯಾನ್ ಒಳಗಡೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆಕೆ ಹೈ ಡ್ರಾಮಾವನ್ನ ಸೃಷ್ಟಿ ಮಾಡಕ್ ಮುಂದಾದ್ರು. ಗಮನಿಸ್ತಾ ಹೋಗಬಹುದು. ನಾವು ಅವರಿಗೆ ಸೀದಾದಲ್ಲಿ ಹೇಳಿದ್ವಿ ವ್ಯಾನ್ ಒಳಗೆ ಹೋಗಿ ಅಂತ, ಆದ್ರೂ ಕೂಡ ಆಕೆ ಕೇಳಿಲ್ಲ. ಯಾವಾಗ ಅವ್ರನ್ನ ಫೋರ್ಸ್ಫುಲಿ ನಾವು ಒಳಗಡೆ ಕರ್ಕೊಂಡು ಹೋಗೋಕೆ ಶುರು ಮಾಡಿದ್ವು, ಆಕೆಯ ಬಟ್ಟೆಯನ್ನ ವ್ಯವಸ್ಥೆಗೊಳಿಸುವಂತಹ ಕೆಲಸವನ್ನ ಮಾಡಿಬಿಟ್ಟು ಅದನ್ನ ಪೊಲೀಸರ ಮೇಲೆ ದೂರನ್ನ ಹಾಕುವಂತಹ ಕೆಲಸವನ್ನ ಈಕೆ ಮಾಡಿದ್ದಾಳೆ. ಈಕೆ ಮೇಲೆ ಈ ಹಿಂದೆ ಕೂಡ ಸುಮಾರು 8 ಕಂಪ್ಲೇಂಟ್ ಇತ್ತು. ಈಗಿನ ಪ್ರಕರಣ ಸೇರಿ ಒಟ್ಟು ಈಕೆಯ ಮೇಲೆ 9 ಪ್ರಕರಣಗಳಿದೆ. ಸದ್ಯಕ್ಕೆ ಈಕೆ ಪೊಲೀಸರ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡಿದ್ದಾಳೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕ ಎಂಬಂತೆ ಕೂಡ ಈಗ ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿದೆ, ವಿಡಿಯೋಸ್ಗಳು ಕೂಡ ಲಭ್ಯ ಆಗಿದೆ. ನೋಡ್ತಾ ಇರಬಹುದು ಯಾವ ರೀತಿ ಆಕೆ ವ್ಯಾನ್ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಆಕೆಯನ್ನ ವಿವಸ್ತ್ರಗೊಳಿಸ್ಕೊಂಡು ಒಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಮಹಿಳಾ ಪೊಲೀಸರು ಇರ್ತಾರೆ. ಸುಮಾರು 7-8 ಪೊಲೀಸರು ಇದ್ರೂ ಕೂಡ ಈಕೆ ಗಲಾಟೆ ಮಾಡುವಂಥದ್ದು, ಗದ್ದಲ ಮಾಡುವಂಥದ್ದು ಮುಂದಾದಾಗ ಆಗ ಅಲ್ಲಿದ್ದಂತಹ ಪುರುಷ ಪೊಲೀಸರು ಕೂಡ ಬರ್ತಾರೆ. ಮಹಿಳಾ ಪೊಲೀಸರಿಗೆ ಹೆಲ್ಪ್ ಮಾಡುವಂತಹ ಕೆಲಸ ಅವರು ಕೂಡ ಮಾಡಿದ್ದಾರೆ.